ಇವತ್ತು ಪತ್ರಿಕಾಗೋಷ್ಠಿಯ ಇಲ್ಲಿ ಭಾಗಿಯಾಗಿರುವಂಥ ನಮ್ಮ ಪಕ್ಷದ ಹಿರಿಯರಾದಂಥ ಉಗ್ರೇಶಣ್ಣನವರೇ ಹಾಗೂ ಮತ್ತೊಬ್ಬರು ನಮ್ಮ ಪಕ್ಷದ ಮುಖಂಡರಾದಂಥ SR ಗೌಡ್ರೆ, ಅಂಜನಪ್ಪನವರೇ, ರಾಘಣ್ಣನವರೇ, ರಾಮಣ್ಣನವರೇ, ರಂಗೇಗೌಡ್ರೆ ಹಾಗೂ ಎಲ್ಲ ನಮ್ಮ ಶ್ರೀರಂಗಣ್ಣವರೇ ಹಾಗೂ ಪತ್ರಿಕಾ ಮಾಧ್ಯಮದ ಅಣ್ಣಂದಿರೇ, ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಜನಸಾಮಾನ್ಯರಿಗೆ ತುಂಬ ಕಿರುಕುಳ, ಹಿಂಸೆ ಆಗ್ತಾ ಐತೆ. ಇದನ್ನು ಮನಗೊಂಡಂತಹ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ದೇವೇಗೌಡರು ಮತ್ತು ಕುಮಾರಣ್ಣವರ ಮಾರ್ಗದರ್ಶನದಲ್ಲಿ ಜನರೊಂದಿಗೆ ಜನತಾದಳ ಅಂತ ಒಂದು ಅಭಿಯಾನ ಮಾಡ್ತಿದ್ದಾರೆ. ಈ ಅಭಿಯಾನದ ಮುಖ್ಯ ಉದ್ದೇಶ 2028 ಸಾರ್ವತ್ರಿಕ ಚುನಾವಣೆಯಲ್ಲಿ ಜನತಾದಳ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಜನಸಾಮಾನ್ಯರಿಗೆ ಜನಗಳಿಗೆ ಕೈಗೆಟುಕುವಂಥ ಸರ್ಕಾರ ಕೊಡಬೇಕು, ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂಥ ಜನಸ್ನೇಹಿ ಸರ್ಕಾರ ಬರಬೇಕಂತ ಒಂದೇ ಒಂದು ದೃಷ್ಟಿಯಿಂದ ಈಗಾಗಲೇ ನಮ್ಮ ಕೇಂದ್ರ ಕಚೇರಿಯಲ್ಲಿ ಜನರೊಂದಿಗೆ ಜನತಾದಳ ಅಂತ ಒಂದು ಕಾರ್ಯಕ್ರಮ ಮಾಡಿಕೊಂಡು ಅದರಲ್ಲಿ ಡಿಜಿಟಲೈಜೇಷನ್ ಮಾಡಿಕೊಂಡು ಮಿಸ್ ಕಾಲ್ ಕೊಟ್ಟು ನಮ್ಮ ಪಕ್ಷದಲ್ಲಿ ಮೆಂಬರ್ಶಿಪ್ನ ಮಾಡಬೇಕು. ನಮ್ಮ ಪಕ್ಷದ ಸಾರ್ವಜನಿಕರು ಮತ್ತು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ಜನತಾದಳಕ್ಕೆ ಒಂದು ಶಕ್ತಿ ತುಂಬಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದರ ಮೊದಲನೇ ಹಂತವಾಗಿ ತುಮಕೂರು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಈಗಾಗಲೇ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ತುಮಕೂರಲ್ಲಿ ಸಿದ್ಧಗಂಗಾ ಮಠಕ್ಕೆ ನಡೆದಾಡುವ ದೇವರು ಅವರ ಗದ್ದಿಗೆಗೆ ಪೂಜೆ ಸಲ್ಲಿಸಿ ಮಠದ ಶ್ರೀಗಳ ಆಶೀರ್ವಾದವನ್ನು ಪಡ್ಕೊಂಡು ತುಮಕೂರಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ. ಅದರ ಅಂಗವಾಗಿ ಕೊನೆ ದಿನ ಅಂದರೆ 19 ತಾರೀಕು ನಾಡ್ದು ಗುರುವಾರ ಶಿರಾನಗರಕ್ಕೆ ಆಗಮಿಸಲಿದ್ದಾರೆ. ಶ್ರೀಗಂಧ ಪ್ಯಾಲೇಸಲ್ಲಿ ಈ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಶಿರಾ ತಾಲೂಕಿನ ನಮ್ಮ ಪಕ್ಷದ ಮುಖಂಡರುಗಳು, ಹಾಲಿ ಜನಪ್ರತಿನಿಧಿಗಳು, ಕಾರ್ಯಕರ್ತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಿಖಿಲ್ ಕುಮಾರಸ್ವಾಮಿಗೆ ಒಂದು ಶಕ್ತಿ ತುಂಬಬೇಕು, ನಿಖಿಲ್ ಕುಮಾರಸ್ವಾಮಿಗೆ ಶಕ್ತಿ ತುಂಬ ಮುಖೇನ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು. ಆ ಉದ್ದೇಶದಿಂದ ಜನರೊಂದಿಗೆ ಜನತಾದಳ ಅಭಿಯಾನ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ನಿಖಿಲ್ ಕುಮಾರಸ್ವಾಮಿಗೆ ಕೈ ಬಲಪಡಿಸೋಣ ಅಂತ ಹೇಳ್ತಾ ಈ ತಾಲೂಕಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ತಮ್ಮ ಮುಖೇನ ನಮ್ಮ ಶಿರಾ ತಾಲೂಕಿನ ಪ್ರತಿಯೊಬ್ಬರಲ್ಲೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ದಯಮಾಡಿ 19ನೇ ತಾರೀಕು 11 ಗಂಟೆಗೆ ಸಿರಿಗಂಧ ಪ್ಯಾಲೇಸ್ ಅಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಶಿರಾ ತಾಲೂಕಿನ ಸಮಸ್ತ ಜನ ಆಗಮಿಸಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಹೇಳಿದ್ರು ಸತ್ಯಪ್ರಕಾಶ್ ಮಾತನಾಡಿದ್ರು. ಇವತ್ತು ರಾಜ್ಯ ಯುವ ಜನತಾದಳದ ಅಧ್ಯಕ್ಷರಾದಂಥ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಪಕ್ಷ ಸಂಘಟನೆ ಮಾಡೋದಕ್ಕೆ ಇವತ್ತು ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಇವತ್ತು ಪ್ರಪ್ರಥಮ ಬಾರಿಗೆ ಇವತ್ತು ಏನು ತುಮಕೂರು ಜಿಲ್ಲೆಗೆ ಶ್ರೀ 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 ನಮ್ಮ ಸಿದ್ಧಗಂಗಾ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಇವತ್ತು ಏನು ಗುಬ್ಬಿ ಕೈಗೊಂಡು ಹಾಗೂ ಕುಣಗಲ್ ತಾಲೂಕಲ್ಲಿ ಪ್ರವಾಸ ಕೈಗೊಂಡು ಇವತ್ತು ತಾನೇ ಚಿಕ್ಕನಾಯಕನಹಳ್ಳಿ ತಾಲೂಕು ಬುಕ್ಕಪಟ್ಟಣ ಹೋಬಳಿಗೆ ಇವತ್ತು ಪ್ರವಾಸ ಕೈಗೊಂಡಿದ್ದಾರೆ. ಮತ್ತೆ ಸಾಯಂಕಾಲ ಪಾವಗಡ ತಾಲೂಕು ಪ್ರವಾಸ ಕೊಡ್ತಾರೆ. ಮತ್ತೆ 19ಕ್ಕೆ ನಮ್ಮದು ಶಿರಾ ತಾಲೂಕು ಇರ್ತೈತೆ. ಆ ದೆಸೆಯಿಂದ ಇವತ್ತು ಏನು ಜನರೊಂದಿಗೆ ಜನತಾದಳ ಒಂದು ಕಾರ್ಯಕ್ರಮವನ್ನು ಇವತ್ತು ರೂಪಿಸಿಕೊಂಡು ಇವತ್ತು ನಮ್ಮ ಪಕ್ಷದ ಮುಖಂಡರುಗಳನ್ನು ಕಾರ್ಯಕರ್ತರನ್ನು ಹುರಿದುಂಬಿಸುವುದಕ್ಕೋಸ್ಕರ ಇವತ್ತು ಪಕ್ಷ ಇವತ್ತು ಏನು ಜನರು JDS ಮುಗ್ದೇ ಹೋಯಿತು, ಇವತ್ತು ಪಕ್ಷ ಎಲ್ಲ ಎಂಬ ಒಂದು ಭಾವನೆಯಲ್ಲಿ ಜನ ತಿಳ್ಕೊಂಡಿದ್ರು. ಇವತ್ತು ಪಕ್ಷ ಸಂಘಟನೆ ಮಾಡೋದಕ್ಕೆ ಇವತ್ತು ರಾಜ್ಯ ಯುವ ಜನತಾದಳದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಕ್ಷೇತ್ರ ಪ್ರವಾಸ ಕೈಗೊಂಡಿದ್ದಾರೆ. ಆ ದಶೆಯಿಂದ ನಾನು ಅವರು ಹೇಳೋದಿಷ್ಟೇ, ಇವತ್ತು ಏನು ನಮ್ಮ ಶಿರಾ ತಾಲೂಕಿನ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ಹಾಗೂ ನಿಖಿಲಣ್ಣನವರ ಅಭಿಮಾನಿಗಳು, ಜಾತ್ಯತೀತ ಜನತಾದಳದ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಎಲ್ಲ ಪಕ್ಷದ ಕಾರ್ಯಕರ್ತಗಳು, ಬಂಧುಗಳು ಎಲ್ಲರೂ ತಾರೀಕು 19 ಗುರುವಾರ ಏನು ಶ್ರೀಗಂಧ ಪ್ಯಾಲೇಸ್ ಶಿರಾದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಈ ಕಾರ್ಯಕ್ರಮ ರೂಪಿಸಿದ್ದಾರೆ. ದಯವಿಟ್ಟು ನಮ್ಮೆಲ್ಲ ಬಂಧುಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಈ ತುಮಕೂರು ಜಿಲ್ಲೆಯಲ್ಲಿ ಮೊದಲನೇ ಈ ಶಿರಾ ತಾಲೂಕು ಯಶಸ್ವಿಯಾಗಿ ನಡಿಬೇಕು ಅಂತಲಾದ್ರೂ ನಾನಾದರೂ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳಿಗೆ ಮನವಿ ಮಾಡ್ತಾ ಮತ್ತೊಮ್ಮೆ ಅವರಿಗೆ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ, ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ.